ಗೀತೆ ಆಡಿರೋರಿಗೆ ಕ್ಷಮೆ ಯಾಚನೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ನೋಡ್ರಿ, DKCಗೆ ತಾಕತ್ತಿದೆ, ಹಣಬಲ ಇದೆ, ರಾಜಕೀಯ ಬಲ ಇದೆ, ತೋಳು ಬಲ ಇದೆ, ಎಲ್ಲ ಬಲ ಇದೆ. ಆದರೆ ಸೋನಿಯಾ ಗಾಂಧಿ ಮುಂದೆ ಅವ್ರು ಹೇಳಿದ್ರು, ನಾನು ಸದಾ ವತ್ಸಲೆ ಅಂತ ಹೇಳಿದ್ರೆ ಈ ಭೂಮಿ ತಾಯಿಗೆ ಭಾರತ ಮಾತೆಗೆ ನಮಸ್ಕಾರ ಮಾಡೋದು ಅಂತ. ಆದರೆ ಭಾರತ ಮಾತೆಗೆ ನಮಸ್ಕಾರ ಮಾಡಿದ್ರೆ ಹೊರತು RSSನ ನಮ್ಮ ಮುಖ್ಯಸ್ಥರಿಗೇನು ಅವರು ನಮಸ್ಕಾರ, ಕಾಲಿಗೆ ನಮಸ್ಕಾರ ಮಾಡಿಲ್ಲ, RSSಗೆ ನಮಸ್ಕಾರ ಮಾಡಿಲ್ಲ, ಭಾರತ ಮಾತೆಗೆ ನಮಸ್ಕಾರ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಗುಲಾಮರು ಯಾರಿರ್ಬೋದು, ಅದು ಹರಿಪ್ರಸಾದ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಗುಲಾಮರು ಮಾತು ಕೇಳ್ಕೊಂಡು ಇವ್ರಿಗೆ ಕ್ಷಮೆ ಕೇಳಿದ್ದು ಅಕ್ಷಮ ಅಪರಾಧ. ನಾನು ಇದನ್ನು ಖಂಡಿಸ್ತೇನೆ. DKC ಅವರು ಒರಿಜಿನಲ್ DKC ಆಗಿರಬೇಕು. ಜನ ಅವ್ರನ್ನ ನೋಡೋದು ತಾಕತ್ ಮನುಷ್ಯ, ರಾಜಕೀಯದಲ್ಲಿ ಸ್ಕ್ರ್ಯಾಚಿಂದ ಮೇಲೆ ಬಂದಿರೋ ಅಂಥವ್ರು. ಅವರ ಒಂದು ತಾಕತ್ತು ಶಕ್ತಿ ಈ ರಾಜ್ಯ ಕಟ್ಟೋದಕ್ಕೆ ಬಹಳ ಮುಖ್ಯ ಇದೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಕ್ಷಮೆ ಕೇಳಿದ್ದು ಅಕ್ಷಮ ಅಪರಾಧ. ಅವರು ಏನೂ ತಪ್ಪು ಮಾಡಿಲ್ಲ, ಭಾರತ ಮಾತೆಗೆ ನಮಸ್ಕಾರ ಮಾಡಿರುವಂಥ ಒಂದು ಗೀತೆ ಆಡಿದರು. ಅದು RSS ಗೀತೆ ಇರ್ಬೋದು. RSS ಗೀತೆ ಏನು ಹೇಳಿದೆ? ಕಮ್ಯುನಲ್ ಮಾಡಿ, ಮತ್ತೊಂದು ಮಾಡಿ, ಈ ದೇಶವನ್ನು ವಿಭಜನೆ ಮಾಡಿ ಅಂತ ಹೇಳಿದ್ಯಾ? ಈ ದೇಶವನ್ನು ಒಂದುಗೂಡಿಸ್ಬೇಕು ಅಂತೇಳಿ RSS 100 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ. ಅಂಥದ್ರಲ್ಲಿ DK ಶಿವಕುಮಾರ್ ಸಾಹೇಬರು ಕ್ಷಮೆ ಕೇಳಿದ್ದು ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಅವರಿಗೆ ಏನೋ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಕೊನೆ ಸಂದರ್ಭದಲ್ಲಿ ಯಾಕೆ ನನ್ನ ಮುಖ್ಯಮಂತ್ರಿ ಕಳ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ನಡೆ, ನುಡಿ, ಆಚಾರ, ವಿಚಾರಗಳು ರಾಜಕೀಯದಲ್ಲಿ ಬಹಳ ಮುಖ್ಯ. ಅವೇ ನಮ್ಮನ್ನು ಶ್ರೇಷ್ಠ ನಾಯಕನಾಗಿ ಮಾಡುವಂಥದ್ದು. ಗೀತೆ ಆಡಿರೋರಿಗೆ ಕ್ಷಮೆ ಯಾಚನೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ನೋಡ್ರಿ, DKCಗೆ ತಾಕತ್ತಿದೆ, ಹಣಬಲ ಇದೆ, ರಾಜಕೀಯ ಬಲ ಇದೆ, ತೋಳು ಬಲ ಇದೆ, ಎಲ್ಲ ಬಲ ಇದೆ. ಆದರೆ ಸೋನಿಯಾ ಗಾಂಧಿ ಮುಂದೆ ಅವ್ರು ಹೇಳಿದ್ರು, ನಾನು ಸದಾ ವತ್ಸಲೆ ಅಂತ ಹೇಳಿದ್ರೆ ಈ ಭೂಮಿ ತಾಯಿಗೆ ಭಾರತ ಮಾತೆಗೆ ನಮಸ್ಕಾರ ಮಾಡೋದು ಅಂತ. ಆದರೆ ಭಾರತ ಮಾತೆಗೆ ನಮಸ್ಕಾರ ಮಾಡಿದ್ರೆ ಹೊರತು RSSನ ನಮ್ಮ ಮುಖ್ಯಸ್ಥರಿಗೇನು ಅವರು ನಮಸ್ಕಾರ, ಕಾಲಿಗೆ ನಮಸ್ಕಾರ ಮಾಡಿಲ್ಲ, RSSಗೆ ನಮಸ್ಕಾರ ಮಾಡಿಲ್ಲ, ಭಾರತ ಮಾತೆಗೆ ನಮಸ್ಕಾರ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಗುಲಾಮರು ಯಾರಿರ್ಬೋದು, ಅದು ಹರಿಪ್ರಸಾದ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಗುಲಾಮರು ಮಾತು ಕೇಳ್ಕೊಂಡು ಇವ್ರಿಗೆ ಕ್ಷಮೆ ಕೇಳಿದ್ದು ಅಕ್ಷಮ ಅಪರಾಧ. ನಾನು ಇದನ್ನು ಖಂಡಿಸ್ತೇನೆ. DKC ಅವರು ಒರಿಜಿನಲ್ DKC ಆಗಿರಬೇಕು. ಜನ ಅವ್ರನ್ನ ನೋಡೋದು ತಾಕತ್ ಮನುಷ್ಯ, ರಾಜಕೀಯದಲ್ಲಿ ಸ್ಕ್ರ್ಯಾಚಿಂದ ಮೇಲೆ ಬಂದಿರೋ ಅಂಥವ್ರು. ಅವರ ಒಂದು ತಾಕತ್ತು ಶಕ್ತಿ ಈ ರಾಜ್ಯ ಕಟ್ಟೋದಕ್ಕೆ ಬಹಳ ಮುಖ್ಯ ಇದೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಕ್ಷಮೆ ಕೇಳಿದ್ದು ಅಕ್ಷಮ ಅಪರಾಧ. ಅವರು ಏನೂ ತಪ್ಪು ಮಾಡಿಲ್ಲ, ಭಾರತ ಮಾತೆಗೆ ನಮಸ್ಕಾರ ಮಾಡಿರುವಂಥ ಒಂದು ಗೀತೆ ಆಡಿದರು. ಅದು RSS ಗೀತೆ ಇರ್ಬೋದು. RSS ಗೀತೆ ಏನು ಹೇಳಿದೆ? ಕಮ್ಯುನಲ್ ಮಾಡಿ, ಮತ್ತೊಂದು ಮಾಡಿ, ಈ ದೇಶವನ್ನು ವಿಭಜನೆ ಮಾಡಿ ಅಂತ ಹೇಳಿದ್ಯಾ? ಈ ದೇಶವನ್ನು ಒಂದುಗೂಡಿಸ್ಬೇಕು ಅಂತೇಳಿ RSS 100 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ. ಅಂಥದ್ರಲ್ಲಿ DK ಶಿವಕುಮಾರ್ ಸಾಹೇಬರು ಕ್ಷಮೆ ಕೇಳಿದ್ದು ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಅವರಿಗೆ ಏನೋ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಕೊನೆ ಸಂದರ್ಭದಲ್ಲಿ ಯಾಕೆ ನನ್ನ ಮುಖ್ಯಮಂತ್ರಿ ಕಳ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ನಡೆ, ನುಡಿ, ಆಚಾರ, ವಿಚಾರಗಳು ರಾಜಕೀಯದಲ್ಲಿ ಬಹಳ ಮುಖ್ಯ. ಅವೇ ನಮ್ಮನ್ನು ಶ್ರೇಷ್ಠ ನಾಯಕನಾಗಿ ಮಾಡುವಂಥದ್ದು.